ಎಲ್ಲರಿಗೂ ನಮಸ್ಕಾರ. ಗುರುಪ್ರಿಯೋ ನಮಃ. ನಾನು ನಿಮ್ಮ ಆತ್ಮೀಯ ಶಿಕ್ಷಕ ಬಲ್ಪಂದಿ ಮಾಕಣ್ಣ, ಸಿಂಧನೂರು ತಾಲೂಕಿನ ಬೆಳಗುರ್ಕಿ ಶಾಲೆಯ ಶಿಕ್ಷಕ ಅಂತ ಹೇಳಕ್ಕೆ ಇಚ್ಛಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಜಾನಪದ ಎಂದರೆ ಜಾನಪದ ಜನಪದ ಎನ್ನುವ ಪದಗಳ ಮೂಲಕ ಜನರ ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ, ಅವರ ನುಡಿಯಿಂದ ನುಡಿಗೆ ಮತ್ತು ಕಿವಿಯಿಂದ ಕಿವಿಗೆ ಬಂದು ತಲುಪಿರುವ ಜಾನಪದ ಇವತ್ತು ಉಳಿದುಕೊಂಡಿರುವುದೆಷ್ಟು ಎನ್ನುವ ಪ್ರಶ್ನೆಯನ್ನು ಮಾಡಿಕೊಂಡಾಗ ಅದರ ಸಾಹಿತ್ಯದ ಮಜಲುಗಳು ಬದಲಾಗ್ತಾ ಹೋಗುತ್ತಿರುವುದನ್ನು ನಾವು ನೋಡಬಹುದು. ಈ ಒಂದು ಜನಪದವನ್ನು ನಾವು ಫೋಕ್ ಎಂದು ಇಂಗ್ಲೀಷ್ನಲ್ಲಿ ಕರೆಯುತ್ತೇವೆ. ಈ ಜನಪದ ಇವತ್ತು ಎಷ್ಟರ ಮಟ್ಟಿಗೆ ಉಳಿದುಕೊಂಡಿದೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಜನಪದ ಅಂತಕ್ಕಂಥದ್ದು ಬಹಳಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಹೆಚ್ಚಿನ ಮೇರು ಸ್ಥಿತಿಯಲ್ಲಿ ಇರಲಿಕ್ಕೆ ಸರಳವಾಗಿ, ಸುಂದರವಾಗಿ, ಸುಲಲಿತವಾಗಿ ಜನರ ನಾಲಿಗೆಯಲ್ಲಿ ಅತ್ಯಂತ ಸರಸ್ವತಿ ಮಾತೆಯನ್ನು ಒಲಿಯುವ ರೀತಿಯಲ್ಲಿ ಅತ್ಯಂತ ಸುಂದರವಾದ ಜಾನಪದ ಸಾಹಿತ್ಯವನ್ನು ಕಟ್ಟಿಕೊಟ್ಟಂಥ ಶ್ರೀಮಂತಿಕೆಯ ಭಾಷೆ ಅದು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಈ ಜನಪದ ಸಾಹಿತ್ಯವನ್ನು ನೋಡ್ತಾ ಹೋದಾಗ ಜನಪದದಲ್ಲಿ ಅನೇಕ ಪ್ರಕಾರಗಳನ್ನು ನೋಡ್ತೇವೆ ನಾವು. ಜನಪದ ಸಾಹಿತ್ಯದಲ್ಲಿ ಜನಪದ ಕಲೆ, ಜನಪದ ಗೀತೆ, ಅದರಲ್ಲಿ ಜನಪದದಲ್ಲಿ ಬರ್ತಕ್ಕಂಥ ಒಗಟುಗಳು, ಒಡಪುಗಳು, ಗಾದೆಗಳು ಹಾಗೂ ಗೀಗಿ ಪದಗಳು, ಉಯ್ಯಾಲೆ ಪದಗಳು, ಹಾಗೂ ಶೋಭನೆ ಹಾಡುಗಳು, ಕುಟ್ಟುವ ಪದಗಳು, ಬೀಸುವ ಪದಗಳು, ಕಲ್ಲಿನ ಪದಗಳು, ಹೀಗೆ ತಮ್ಮ ಬದುಕಿನ ಬವಣೆಗಳನ್ನು, ತಮ್ಮ ಕಷ್ಟದ ದಿನಮಾನಗಳ ಒಂದು ವ್ಯಕ್ತಿತ್ವದ ವಿಚಾರಧಾರೆಗಳನ್ನು ತಮ್ಮ ಜನಪದಗಳ ಮೂಲಕ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ವ್ಯವಸ್ಥೆಯನ್ನು ಜನಪದರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ತಮ್ಮ ನೋವು ನಲಿವುಗಳನ್ನು, ತಮ್ಮ ಬದುಕಿನ ಚಿತ್ರಣವನ್ನು, ತಮ್ಮೆಲ್ಲ ವಿಚಾರಧಾರೆಗಳನ್ನು ಜನಪದಗಳಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಜನಪದ ಅಂತಕ್ಕಂಥದ್ದು ಭಾಳಷ್ಟು ಶ್ರೇಷ್ಠವಾದ ಸಾಹಿತ್ಯವನ್ನು, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ವಿಶಾಲವಾದ ಸಾಹಿತ್ಯವನ್ನು ಹೊಂದಿರತಕ್ಕಂಥದ್ದು, ಸಮುದ್ರದಷ್ಟು ವಿಶಾಲವಾದ, ಆಕಾಶದಷ್ಟು ಎತ್ತರವಾದಂಥ ಸಾಹಿತ್ಯ ಯಾವುದಾದ್ರೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದು. ಜನಪದ ಸಾಹಿತ್ಯವನ್ನು ಮೊಟ್ಟ ಮೊದಲಿಗೆ ಆ ಒಂದು ಅಲಸಿ ಹಾಡುಗಳಂತಕ್ಕಂಥದ್ದು, ಅಲಸಂಗಿ ಸಹೋದರರು ಈ ಒಂದು ಗರತಿ ಹಾಡುಗಳನ್ನು ಕಟ್ಟಿಕೊಳ್ತಾರೆ ಅಂತಕ್ಕಂಥದ್ದು. ನಂತರ ಇವತ್ತು ಅದು ಹೆಚ್ಚು ಉಳಿಲಿಕ್ಕೆ ಕಾರಣ ಏನಪ್ಪ ಅಂದರೆ ಎಚ್.ಎಲ್. ರಾಜೇಗೌಡರವರು ಈ ಒಂದು ಜನಪದ ವಿಶ್ವವಿದ್ಯಾಲಯವನ್ನೇ ರಾಮನಗರ ಜಿಲ್ಲೆಯಲ್ಲಿ ಸ್ಥಾಪಿಸಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಜನಪದ ಉಳಿವಿಗೆ ಕಾರಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಜನಪದ ಅಂತಕ್ಕಂಥದ್ದು ಎಲ್ಲ ವಿಚಾರಗಳನ್ನು, ಎಲ್ಲ ಮಜಲುಗಳಲ್ಲಿ ಕೂಡ ಸಾಹಿತ್ಯ ಹರಡಿಕೊಂಡಿದೆ ಅಂತಕ್ಕಂಥದ್ದು. ಉದಾಹರಣೆಗೆ ತಾಯಿ ಬಗ್ಗೆ ಕೂಡ ಇಲ್ಲಿ ನಾವು ನೋಡ್ಬೋದು. ಆ ತಾಯಿ ಬಗ್ಗೆ ಯಾವ ರೀತಿ ಇಲ್ಲಪ್ಪ ಅಂದ್ರೆ, ತಾಯವ್ನ ಭಯಬೇಡ ತಿಳಗೇಡಿ ನನ್ನ ತಮ್ಮ, ಭಾಳ ದಿನದಾಕೆ ಅಡೆದವ್ವ, ಭಾಳ ದಿನದಾಕೆ ಅಡೆದವ್ನ ಬೈದಾರೆ, ಭಾಳ ಮರಿಗ್ಯಾಳೋ ಮನದಾಗ. ಅಂದ್ರೆ ತಾಯಿಯನ್ನು ನೋಯಿಸಿದರೆ ಆ ಮಗು ಯಾವ ರೀತಿಯಲ್ಲಿ ಮಗುವಾಗಿದ್ದಾಗ ಎಷ್ಟೊಂದು ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮತೆಯಿಂದ, ಕರುಣೆಯಿಂದ ಬೆಳೆಸಿದ ತಾಯಿಗೆ ನಾವು ಮಾಡ್ತಕ್ಕಂಥ ಉಪಕಾರವಾದರೂ ಏನು? ಬೈಬಾರದು, ತಾಯಿಯನ್ನು ನಿಂದಿಸಬಾರದು, ಆಕೆಯನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕಂತಕ್ಕಂಥದ್ದನ್ನು ಜನಪದರು ತಾಯಿಯ ಮೂಲಕ, ಆ ಒಂದು ಜನಪದದ ಮೂಲಕ ತಾಯಿಯ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಂಥದ್ದನ್ನು ಕೂಡ ಹೇಳ್ತಾ ಹೋಗ್ತಾರೆ. ತದನಂತರ ಮಡದಿಯ ಕುರಿತೇ ಕೂಡ ಹೇಳ್ತಕ್ಕಂಥದ್ದು, ಅಡಿಗೆಯ ಮನಿಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ ಮನೆಯಾಗ, ಮಡದಿ ಊರಿಗೆ ಹೋಗ್ಯಾಳ. ಅಂದರೆ ಒಬ್ಬ ಮಡದಿ ಮನೆಯನ್ನು ಬಿಟ್ಟು ತನ್ನ ತವರ ಮನೆಗೆ ಹೋದಾಗ ಆ ಒಂದು ಪತಿರಾಯನಿಗೆ ಆಗಿರ್ತಕ್ಕಂಥ ಊಟದ ವ್ಯವಸ್ಥೆ ಆಗಿರ್ತಕ್ಕಂಥ ತೊಂದರೆಯನ್ನು ಕೂಡ ಆಗಿನ ಜನಪದರು ತಮ್ಮ ಜನಪದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥ ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ಗೆಳೆತನದ ಕುರಿತಾಗಿ ಕೂಡ ಜನಪದಗಳು ಇರುವುದನ್ನು ನಾವು ನೋಡ್ತೀವಿ. ಜನಪದ ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ, ಮತ್ತಹೀನರ ಗೆಳೆತನ ಮಾಡಿದರೆ, ಮತ್ತಹೀನರ ಗೆಳೆತನ ಮಾಡಿದರೆ ಇತ್ತಾಳೆಗಿಂತ ಬಳುಹೀನ. ಅಂದರೆ ಗೆಳೆತನ ಅಂತಕ್ಕಂಥದ್ದು ಸಾರ ಸಜ್ಜನರ ಸಂಘವುದು ಹೆಜ್ಜೇನು ಸವಿದಂತೆ ಎನ್ನುವ ಮಾತನ್ನು ಹೇಳ್ತಾರಲ್ಲ, ನಮ್ಮ ಗೆಳೆತನ, ನಮ್ಮ ಸಂಘ, ನಮ್ಮ ಸತ್ಸಂಗ, ನಮ್ಮ ಸಹವಾಸ, ನಮ್ಮ ಒಂದು ಪರಿವಾರ, ನಮ್ಮಲ್ಲಿರ್ತಕ್ಕಂಥ ಸಂಬಂಧಗಳು ಕೂಡ ಉತ್ತಮವಾದ ರೀತಿಯಲ್ಲಿದ್ದಾಗ ನಾವು ಕೂಡ ಉತ್ತಮ ವ್ಯಕ್ತಿಗಳಾಗಿ, ಸಮಾಜಕ್ಕೆ ಮಾದರಿಯಾಗಿ, ಸಮಾಜಕ್ಕೆ ಬೆಳಕಾಗಿ, ಸಮಾಜವನ್ನು ತಿದ್ದುವ ವ್ಯಕ್ತಿಗಳಾಗಿ, ಉತ್ತಮ ವ್ಯಕ್ತಿತ್ವದ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕೂಡ ನಾವು ಜನಪದ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೇವೆ. ಅದಕ್ಕೆ BMC ಅವರು ಒಂದು ಕಡೆ ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂವು. ಅಂದರೆ ಜನರ ಮನದಾಳದಿಂದ, ಮನಸ್ಸಿನಿಂದ, ನೋವಿನಿಂದ, ಯಾತನೆಯಿಂದ, ತಮ್ಮ ಒಂದು ವ್ಯಕ್ತಿತ್ವದಿಂದ ಹರಳಿದ ಪದಗಳೇ ಜನಪದಗಳು. ಜನರ ಪದಗಳಿಂದ, ಜನರ ಬಾಯಿಂದ, ಜನರ ಒಂದು ಮುಖ ಮನಸ್ಸುಗಳಿಂದ ಬಂದಿರತಕ್ಕಂಥ ಪದಗಳೇ ಜಾನಪದ ಅಂತಕ್ಕಂಥ ನೋಡ್ತೀವಿ. ಇವತ್ತು ಅನೇಕ ರೀತಿಯ ಜನಪದಗಳಲ್ಲಿ ಮತ್ತೊಂದು ಒಬ್ಬ ಹೆಣ್ಣಿನ ಬಗ್ಗೆ ಕೂಡ ಹೇಳ್ತಕ್ಕಂಥದ್ದು, ಕರಿ ಸೀರಿ ಉಡಬೇಡ ಕಡಿವಾಣ ಬಿಡಬೇಡ, ಕರಿ ಸೀರಿ ಉಡಬೇಡ ಕಡಿವಾಣ ಬಿಡಬೇಡ, ದಾರ್ಯಾಗ ನಿಂತು ನಗಬೇಡ, ದಾರ್ಯಾಗ ನಿಂತು ನಗಬೇಡ ನನ್ನ ಮಗಳೇ, ತವರಿಗೆ ಹೆಸರ ತರಬೇಡ, ತವರಿಗೆ ಹೆಸರ ತರಬೇಡ.
ಅಂದರೆ ಒಂದು ಹೆಣ್ಣು ಮಗು ತಾನು ಬೆಳೀತಾ ಯೌವನಾವಸ್ಥೆಯಲ್ಲಿದ್ದಾಗ ಸಮಾಜದಲ್ಲಿ ತನ್ನ ಕುಟುಂಬದ ಗೌರವವನ್ನು ಕಾಪಾಡುವುದಾದರೂ ಹೇಗೆ? ಅಂದರೆ ಒಂದು ಹೆಣ್ಣು ಯಾವ ರೀತಿಯಲ್ಲಿ ಸಂಪ್ರದಾಯಬದ್ಧವಾಗಿ ಸುಸಂಸ್ಕೃತಳಾಗಿ ಇದ್ದಾಗ ಮಾತ್ರ ಸಮಾಜ ಅವಳನ್ನು ಗೌರವಯುತವಾಗಿ ನೋಡುತ್ತೆ. ಅವಳು ಮುಂದೆ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋದಾಗ ತನ್ನ ಮನೆಯ ಮತ್ತು ತನ್ನ ಗಂಡನ ಮನೆಯ ಒಂದು ಗೌರವವನ್ನು, ಘನತೆಯನ್ನು, ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಾಪಾಡುವ ಕೈಂಕರ್ಯ ಕೆಲಸ ಆ ಹೆಣ್ಣು ಮಗಳಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಜನಪದ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೇವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಈ ಒಂದು ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕ, ಸಾವಿನ ಸದರಿ ಬಂದಾಗ ಸಾಕಾಗಿ ಶಿವನ ಸದರಿಗೆ ಬಂದಾಗ ಮಂದಿ ಬಾಯಾಗ ಇರಬೇಕ, ಮಂದಿ ಬಾಯಾಗ ಇರಬೇಕ. ಅಂದರೆ ನಾವು ಲೋಕದಲ್ಲಿ ಜಗತ್ತಿನಲ್ಲಿ ಇರುವವರಿಗೆ ಉತ್ತಮವಾದ ವಿಚಾರಗಳನ್ನೇ ಹಂಚುತ್ತಾ, ಉತ್ತಮವಾದ ಮಾತುಗಳನ್ನೇ ಕೇಳುತ್ತಾ, ಉತ್ತಮವಾದ ಸಂದೇಶಗಳನ್ನೇ ನೀಡುತ್ತಾ ಹೋದಾಗ ಮಾತ್ರ ನಾವು ಸತ್ತ ನಂತರವೂ ಕೂಡ ಬದುಕಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ. ಕೆಲವೊಂದು ವಿಚಾರಗಳನ್ನು ನೋಡ್ತೀವಿ, ವ್ಯಕ್ತಿಗಳು ಮೂರು ರೀತಿಯಲ್ಲಿ ನೋಡ್ತೇವೆ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾತ್ರ ಬದುಕಿರ್ತಾನೆ, ಆತ ಕೇವಲ ವ್ಯಕ್ತಿಯಾಗಿ ಆತ್ಮವಾಗಿ ಉಳಿತಾನೆ. ಮತ್ತೊಬ್ಬ ವ್ಯಕ್ತಿ ಇನ್ನೊಬ್ಬರಿಗಾಗಿ ಬದುಕ್ತಾ ಇರ್ತಾನೆ, ಪಕ್ಕದವರಿಗಾಗಿ ಅವನು ಮಹಾತ್ಮನಾಗ್ತಾನೆ. ಆದರೆ ಯಾರು ತನ್ನ ಜೀವವನ್ನೇ ಮತ್ತೊಬ್ಬರಿಗಾಗಿ ಪಡೆದಿರ್ತಾರೋ ಅವರು ಪರಮಾತ್ಮರಾಗ್ತಾರೆ. ಆತ್ಮ, ಮಹಾತ್ಮ, ಪರಮಾತ್ಮರ ಮಧ್ಯೆ ನಾವೆಲ್ಲರೂ ಕೂಡ ಜೀವಾತ್ಮರಾಗಿ ಉಳಿಯುವ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದೇ ಈ ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥದ್ದು. ಈ ಜನಪದ ಸಾಹಿತ್ಯವನ್ನು ಕೇಳ್ತಾ ಹೋದಾಗ ಬಹಳಷ್ಟು ರೋಮಾಂಚಕತೆಯನ್ನು ನಾವು ನೋಡ್ತಾ ಇರ್ತೀವಿ. ಸಣ್ಣ ಮಗುವಿನ ಕುರಿತಾಗಿ ಕೂಡ ಆಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೆಯನ ತೆಂಗಿನಕಾಯ ತಿಳನೀರ, ತೆಂಗಿನಕಾಯ ತಿಳನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಅಂದರೆ ಆ ಮಗು ದುಮ್ಮಿನಲ್ಲಿ ಹಾಡಿ ಬಂದಿರತಕ್ಕಂಥ ಮಗುವನ್ನು ಆ ತಾಯಿ ಉಪಚರಿಸುವ ಪರಿ ಇದೆಯಲ್ಲ, ಆ ತಾಯಿ ತನ್ನ ಮಗು ಎಷ್ಟೇ ಕೆಟ್ಟದಾಗಿದ್ದರು, ಎಷ್ಟೇ ಹೊರಗಡೆ ಹಾಡಿ ಬಂದು ಹೊಲಸಾಗಿದ್ದರೂ ಕೂಡ ಮಗುವನ್ನು ಬಾಚಿಕೊಂಡು ಅಪ್ಪಿಕೊಳ್ಳುವ ಆ ತಾಯಿ ಮಮತೆಯ ಪ್ರೀತಿ ಇದೆಯಲ್ಲ, ಆ ಮಗುವನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ಬಹಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಕೂಡ ಜನಪದದಲ್ಲಿ, ಅಂದರೆ ಆ ಮಗು ಹಾಡಿ ಬಂದಾಗ ಎಷ್ಟೇ ಒಂದು ಹೊಲಸನ್ನು ಮಾಡಿಕೊಂಡ್ರೂ ಕೂಡ ತಾಯಿ ಬಂಗಾರದ ಮೋರೆ ತೊಳೆದೇನ, ಅಂದರೆ ಮಗು ನಿನ್ನ ಬಂಗಾರದಂಥ ಮೋರೆ ಇದೆಯಲ್ಲ ಅದನ್ನು ತೊಳಿತೇನೆ ಬಾರ ಅಂತಕ್ಕಂಥ ಮಗುವನ್ನು ಅತ್ಯಂತ ಆಪ್ಯಾಯಮಾನವಾಗಿ, ಆತ್ಮೀಯವಾಗಿ ಆ ಮಾತೃ ಹೃದಯದ ಮೂಲಕ ಆ ಮಗುವನ್ನು ಏನು ಕಾಯ್ದುಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳಷ್ಟು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನೋಡಿ, ಜನಪದ ಅಂತಕ್ಕಂಥದ್ದು ಈ ನಮ್ಮ ಪರಿಸರಕ್ಕೆ, ಅವಮಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ. ಬ್ಯಾಸಿಗೆ ದಿವಸಾಕ ಬೇವಿನ ಮರ ತಂಪ, ಬ್ಯಾಸಿಗೆ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಒಳಿತಂಪ, ಭೀಮಾರತಿ ಎಂಬ ಒಳಿತಂಪ ಹಡೆದವ್ವ ನೀತಂಪ ನನ್ನ ತವರಿಗೆ, ನೀತಂಪ ನನ್ನ ತವರಿಗೆ. ಅಂದ್ರೆ ಈ ಒಂದು ಕಾಲಮಾನಗಳಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಈ ಕಾಲಮಾನಗಳ ಕುರಿತಾಗಿಯೂ ಕೂಡ ಜನಪದರು ತಮ್ಮ ಸಾಹಿತ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನೋಡಿ, ಬೇಸಿಗೆ ದಿವಸಕ್ಕೆ ಅಂದರೆ ಬೇಸಿಗೆ ಕಾಲ ಬಂದಾಗ ಭಾಳಷ್ಟು ಜನರು ಆ ಬಿಸಿಲಿನ ಬೇಗುದಿಯಲ್ಲಿ ಬೇಯ್ತಿರ್ತಾರೆ. ಆ ಸಮಯದಲ್ಲಿ ನೆರಳು ಬೇಕಂತ ಆಸೆ ಪಡ್ತಾ ಇರ್ತಾರೆ. ಆ ಸಮಯದಲ್ಲಿ ಬೇವಿನ ಮರ ತಂಪ, ಭೀಮಾರತಿ ಎಂಬ ಒಳಿತಂಪ ಹಾಡಿದವ. ನೋಡಿ, ಆ ಒಂದು ಹಳ್ಳಿಯ ಪರಿಸರದಲ್ಲಿ ಬೇವಿನ ಮರ ಅಂತಕ್ಕಂಥದ್ದು ಭಾಳಷ್ಟು ನೆರಳನ್ನು ಕೊಡ್ತಕ್ಕಂಥದ್ದು, ಅತಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಈ ಗಿಡ ಮರಗಳನ್ನು ಉಳಿಸಿದಾಗ ಮಾತ್ರ ಪರಿಸರ ಅತ್ಯುತ್ತಮವಾಗಿ ಹಾಗೂ ಆ ಪರಿಸರದಲ್ಲಿರ್ತಕ್ಕಂಥ ನಾವುಗಳು ಕೂಡ ಅತ್ಯಂತ ಆರೋಗ್ಯಕರವಾಗಿ, ಆನಂದಪೂರ್ಣವಾಗಿ, ಅತ್ಯಾಯಮಾನವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಜನಪದರು ಈ ಜನಪದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತಿನ ಜನಪದ ವಿಚಾರಗಳಲ್ಲಿ ನೋಡಿ, ರೈತರನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಡ್ತಕ್ಕಂಥ ನಾವು ಬೆಳಗಾಗಿ ನಾನೆದ್ದು ಯಾರಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಿಗೆ ನನದೇನ, ಎದ್ದೊಂದು ಗಳಿಗೆ ನನದೇನ. ಅಂದ್ರೆ ನಮ್ಮ ದೇಹ ನಿರ್ಮಾಣಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ಒಬ್ಬ ರೈತ ಕೊಡತಕ್ಕಂಥ ಅನ್ನದ ಮೂಲಕ ನಾವು ಇವತ್ತು ದಷ್ಟಪುಷ್ಟವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಬಲಿಷ್ಠರಾಗಲಿಕ್ಕೆ ಸಾಧ್ಯ ಒಬ್ಬ ರೈತ ನೀಡಿದ ಅನ್ನ, ಕೊಟ್ಟಂಥ ಅನ್ನದಿಂದಲೇ ಎನ್ನುವ ಕಾರಣಕ್ಕಾಗಿ ಎನ್ನುವುದನ್ನು ನಾವು ನೆನಪು ಮಾಡ್ಕೊಳ್ತಕ್ಕಂಥ ಸಾಹಿತ್ಯವನ್ನು ಕೂಡ ಜನಪದ ಸಾಹಿತ್ಯದಲ್ಲಿ ಕಾಣ್ತೇವೆ. ಅಂದರೆ ನೋಡಿ, ಆಗಿನ ಕಾಲದಲ್ಲಿ ಜನರು ಮತ್ತೊಬ್ಬರು ಯಾರಾದರೂ ಸಹಾಯ ಮಾಡಿದರೆ ಅವರನ್ನು ಕೂಡ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಯಾರೋ ಒಬ್ಬ ಮನೆಯಲ್ಲಿ ಏನಪ್ಪ ಅದರ ಒಂದು ಬೀಸುವ ಕಲ್ಲನ್ನು ತೆಗೆದುಕೊಂಡ್ಬಂದಿರ್ತಾರೆ, ಅದನ್ನು ಬಳಸಿಕೊಂಡ ನಂತರ ಅವರಿಗೆ ಧನ್ಯವಾದ ಹೇಳುವ ವಿಚಾರವನ್ನು ಕೂಡ ತಮ್ಮ ಒಂದು ವಿಚಾರಧಾರೆಯಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ. ಯಾವ ರೀತಿಯಲ್ಲಿ ನೋಡಿ, ಕಲ್ಲು ಕಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯೋ ಸಸಿ ಬರಲಿ. ಅಂದರೆ ನೋಡಿ, ಆ ಒಂದು ಧನ್ಯವಾದವನ್ನು ಹೇಳುವ ಒಬ್ಬ
ಜನಪದ ಅನಕ್ಷರಸ್ಥ ಏನು ಗ್ರಾಮೀಣ ಪ್ರದೇಶದ ಆ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾಳೆ ನೋಡಿ. ಅಂದ್ರೆ ಅವರು ಕೊಟ್ಟಂಥ ಕಲ್ಲು ಕೊಟ್ಟಂಥ ಮನೆಗೆ ಮಗ ಪಲ್ಲಕ್ಕಿ ಮೇಲೆ ಬರಲಿ, ನಿಮ್ಮ ಶ್ರೀಮಂತಿಕೆ ಇಮ್ಮಡಿಯಾಗಲಿ, ನಿಮ್ಮ ಶ್ರೀಮಂತಿಕೆ ಇನ್ನಷ್ಟು ಉದ್ದಗಲಕ್ಕೂ ಬೆಳೀಲಿ ಅಂತ. ಅದೇ ರೀತಿಯಲ್ಲಿ ನಿಮ್ಮ ಸೊಸೆ ಕೂಡ ಮಲ್ಲಿಗೆ ಮುಡಿತಕ್ಕಂಥ ಒಂದು ಸುಂದರವಾದ ಸುಮಧುರವಾದ ಹಾಗೂ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಹೆಣ್ಣು ನಿನ್ನ ಮನೆಗೆ ಸೊಸೆಯಾಗಿ ಬರಲಂತಕ್ಕಂಥ ಮಾತನ್ನು ಕೂಡ ಜನಪದರು ತಮ್ಮ ಒಂದು ಜನಪದ ನುಡಿಯಲ್ಲಿ ನುಡಿದಿದ್ದಾರೆ ಎನ್ನುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಜನಪದದಲ್ಲಿ ನಾವು ನೋಡ್ತೀವಿ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಇನ್ನು ರೀತಿ ಸಾಹಿತ್ಯ ನೋಡಿ, ಜನಪದ ಸಾಹಿತ್ಯ ಕಾಲದಿಂದ ಕಾಲಕ್ಕೆ, ದಿನದಿಂದ ದಿನಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಹೊಂದುತ್ತಾ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಪ್ಪ ಅಂದ್ರೆ, ಈ ತಾಯಿಯವನ ಬೈಬೇಡ ತಿಳಗೇಡಿ ನನ್ನ ತಮ್ಮ ಭಾಳ ದಿನದಾಕಿ ಅಡೆದವು, ಅಂದರೆ ಅಡೆದವನ ಬೈಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಂತರ ನೋಡಿ, ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟಮ್ಮೆ ಉಡ್ಕೊಂಡು ತವರೂರ ತಿಟ್ಟತಿ ತಿರುಗಿ ನೋಡಾಳೆ. ಅಂದ್ರೆ ಒಬ್ಬ ಹೆಣ್ಣು ತನ್ನ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗುವಾಗ ಅಲ್ಲಿರ್ತಕ್ಕಂಥ ತನ್ನ ಪರಿವಾರದವರು, ತಮ್ಮ ಪರಿಸರದವರು, ತಮ್ಮ ಒಂದು ಸಂಬಂಧಿಕರು ಕೂಡ ಅಳಲನ್ನು ತೋಡಿಕೊಳ್ತಾ ಇರ್ತಾರೆ. ಒಂದು ಹೆಣ್ಣು ತನ್ನ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೆಂಡತಿಯಾಗಿ ಮಡದಿಯಾಗಿ ಅಲ್ಲಿನ ಮನೆಯನ್ನು ಬೆಳಗುವ ದೀಪವಾಗಿ ಹೋಗ್ತಾ ಇದ್ದಾಳೆ. ಅಂತಹ ಹೆಣ್ಣು ಹೋಗ್ಬೇಕಾದ್ರೆ ಆ ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟಮ್ಮೆ ಹೊಡ್ಕೊಂಡು, ಅಂದ್ರೆ ಆ ಹೆಣ್ಣು ಮಗುವಿಗೆ ತಂದೆ ತಾಯಿ ಕೊಡಿಸಿರ್ತಕ್ಕಂಥ ಸೀರೆ ಭಾಳಷ್ಟು ಪ್ರೀತಿಯನ್ನು ಕೊಡ್ತಕ್ಕಂಥದ್ದು. ಅವಳ ಕೈಲಿರ್ತಕ್ಕಂಥ ಬಳೆಗಳು ನೋಡಿ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಬಾಲೇನಿ ಅನ್ನೋ ರೀತಿಯಲ್ಲಿ ಜನಪದರ ಒಂದು ದಾಟಿ ಬದಲಾಗಿರಬಹುದು. ಆದರೆ ವಿಚಾರಧಾರೆಗಳು ಭಾಳಷ್ಟು ಅರ್ಥಪೂರ್ಣವಾಗಿವೆ ಮತ್ತು ಜನರಿಗೆ ಭಾಳಷ್ಟು ಮಾಹಿತಿಯನ್ನು, ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ವಿಚಾರಗಳನ್ನು ನಮ್ಮ ಜನಪದ ಸಾಹಿತ್ಯ ಹೊಂದಿದೆ ಅಂತಕ್ಕಂಥದ್ದು ಬಹಳಷ್ಟು ಹೆಮ್ಮೆಯ ವಿಚಾರ. ನೋಡಿ, ಒಬ್ಬ ಬಳೆಗಾರನನ್ನು ಆ ಹೆಣ್ಣು ನನ್ನ ತವರು ಮನೆಯನ್ನು ನೋಡ್ಕೊಂಡು ಬಾ, ನನ್ನ ತವರು ಮನೆಯಲ್ಲಿರ್ತಕ್ಕಂಥ ನಮ್ಮ ತಾಯಿ ಹೇಗಿದ್ದಾಳೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಾ. ಅಂದರೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆ ಆಗಿರಲಿ, ಯಾವುದೇ ರೀತಿಯ ವಾಹನದ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಕೇವಲ ಬಳೆಗಾರ ಮಾತ್ರ ಒಬ್ಬ ಮಗುವಿನ ತಾಯಿಗೆ ತಿಳಿಸುವ ವಿಚಾರಧಾರೆಯನ್ನು ಒಂದು ಸರಬರಾಜು ಮಾಡ್ತಕ್ಕಂಥ ಒಬ್ಬ ಪೋಸ್ಟ್ ಆಫೀಸರ್ ಆಗಿದ್ದೇನೆ ಅನ್ನೋದನ್ನು ಕೂಡ ನಾವು ಜನಪದ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಈ ಜನಪದ ಅಂತಕ್ಕಂಥದ್ದು ಮಾತಾಡ್ತಾ ಹೋದಾಗ ಅಷ್ಟು ವಿಶಾಲವಾದ ಬೇರುಗಳನ್ನು ಚಾಚಿಕೊಂಡಿರ್ತಕ್ಕಂಥ ಜನಪದ ಸಾಹಿತ್ಯ. ಆದರೆ ಇವತ್ತಿನ ಜಾನಪದ ಸಾಹಿತ್ಯ ಏನಾಗ್ತಾ ಇದೆ, ಮರೀಚಿಕೆ ಆಗ್ತಾ ಇದೆ. ಮತ್ತು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ, ಈ ದೂರದರ್ಶನ ಮೂಲಕ ಕಂಪ್ಯೂಟರ್ಗಳಲ್ಲಿ ಭಾಗಿಯಾಗಿ ನಮ್ಮ ಮೂಲ ಸಂಸ್ಕೃತಿಯನ್ನು, ನಮ್ಮ ಜನಪದ ಸಾಹಿತ್ಯವನ್ನು ಮರಿತಾ ಇದ್ದಾರೆ. ಅದಕ್ಕಾಗಿ ಜನರಿಂದ ಬಂದ ಈ ಜನಪದ ಸಾಹಿತ್ಯವನ್ನು ಜನಪದ ಗೀತೆ, ಜಾನಪದ ಎನ್ನುವ ರೀತಿಯಲ್ಲಿ ಇದನ್ನು ಉಳಿಸಿಕೊಂಡು ಬಳಸುವ ಮೂಲಕ ಅದನ್ನು ಬೆಳೆಸಿಕೊಂಡು ಶಾಶ್ವತವಾಗಿ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ, ಕೈಂಕರ್ಯ ಇವತ್ತಿನ ದಿನಮಾನಗಳ ಶಿಕ್ಷಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳ ಬಳಗದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೀವಿ. ಕುಟ್ಟುವ ಪದಗಳು, ಗೀಗಿ ಪದಗಳು, ಸೋಬಾನೆ ಹಾಡುಗಳು, ಹಾಗೂ ಆಗ ನಾವು ಇದರಲ್ಲಿ ಮತ್ತೆ ನಾಟಕ ಅಂತ ನೋಡ್ತೀವಿ. ಜನಪದ ಸಾಹಿತ್ಯದಲ್ಲಿ ಮತ್ತೊಂದು ನಾಟಕ ಪ್ರಕಾರವನ್ನು ನೋಡ್ತೀವಿ. ನಾಟಕದಲ್ಲಿ ಬಯಲಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಹೀಗೆ ಅನೇಕ ನಾಟಕಗಳನ್ನು, ಅಂದರೆ ಮಹಾಭಾರತ, ಭಗವದ್ಗೀತೆ ಹಾಗೂ ರಾಮಾಯಣದ ಕಥೆಗಳನ್ನು ನಾಟಕಗಳಲ್ಲಿ ಬಯಲಾಟಗಳ ಮೂಲಕ ಜನರಿಗೆ ಸಾಹಿತ್ಯವನ್ನು ಉಣಬಡಿಸುವ ಪ್ರಯತ್ನವನ್ನು ನಮ್ಮ ಜನಪದ ಸಾಹಿತ್ಯ ಇವತ್ತಿಗೂ ಕೂಡ ಮಾಡ್ತಾ ಇದೆ. ಆದರೆ ಇವತ್ತು ಕಲಾವಿದರು, ರಂಗಭೂಮಿ ಇವತ್ತು ಕಡಿಮೆ ಆಗ್ತಾ ಇದೆ. ಅವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಜನಪದ ಸಾಹಿತ್ಯವನ್ನು ಮುಂದಿನ ತಲೆಮಾರಿಗೆ ನೋಡಿ, ಜನಪದ ಅಂದ್ರೆ ಈಗಾಗಲೇ ನಮ್ಮ ಅನಕ್ಷರಸ್ಥರಾಗಿರ್ತಕ್ಕಂಥ, ಬಡವರಾಗಿರ್ತಕ್ಕಂಥ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾವುದೇ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ತಮ್ಮ ಬಾಯಿಯಿಂದ ಏನು ಹಾಡಿದಂಥ ಹಾಡುಗಳು ಈ ಜನಪದ ಗೀತೆಗಳಾಗಿ ಹೊರಹೊಮ್ಮಿವೆ. ಅಂತಹ ಗೀತೆಗಳನ್ನು ಉಳಿಸಿಕೊಂಡು ಹೋಗಬೇಕು ಮತ್ತು ಮುಂದಿನ ತಲೆಮಾರಿಗೆ ನಾವು ಈ ಜನಪದ ಸಾಹಿತ್ಯವನ್ನು ಏನು ಮಾಡಬೇಕು, ಸರಬರಾಜು ಮಾಡಿದಾಗ ಮಾತ್ರ ನಮ್ಮ ಸಾಹಿತ್ಯ ಭಾಳಷ್ಟು ಉಳಿಯುತ್ತೆ ಅನ್ನುವ ಮಾತನ್ನು ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತಿನ ಸಾಹಿತ್ಯ ಎಷ್ಟೊಂದು ಬದಲಾಗಿದೆ. ಜನಪದ ಸಾಹಿತ್ಯದಲ್ಲಿ ಕುಣಿತಾಳೆ ಕಾಲಿಗೆ ಗೆಜ್ಜೆತ್ತಿ ಕುಣಿತಾಳೆ ಅಂದರೆ ನೋಡಿ, ಆ ಸಾಹಿತ್ಯವನ್ನು ಟ್ಯೂನ್ ಬದಲು ಮಾಡಿದ್ದಾರೆ. ಬಟ್ ಅದರ ಅಲ್ಲಿ ಮೆಸೇಜ್ ಕೂಡ ಇದೆ ಅಂತಕ್ಕಂಥದ್ದು. ಆದರೆ ಇವತ್ತು ಆ ಒಂದು ಜನಪದ ಸಾಹಿತ್ಯ ಸ್ವಲ್ಪ ಮಟ್ಟಿಗೆ ಅಶ್ಲೀಲಗೊಳ್ತಾ ಇದೆ ಅಂತಕ್ಕಂಥದ್ದು. ಆ ಒಂದು ಅಶ್ರವ್ಯವಾಗ್ತಕ್ಕಂಥ ಆ ಒಂದು ಸಾಹಿತ್ಯವನ್ನು ಮತ್ತೆ ನಾವು ಉತ್ತಮವಾದ ಸಾಹಿತ್ಯದ ಕಡೆಗೆ ಕೊಂಡೊಯ್ಯಬೇಕಾದಂಥ ಒಂದು ವ್ಯವಸ್ಥೆ ಇದೆ. ನಾ ಡ್ರೈವರ ಅನ್ನೋ ರೀತಿಯಲ್ಲಿ ನೋಡಿ, ಒಬ್ಬ ಡ್ರೈವರನ್ನು ಕುರಿತಾಗಿ ಕೂಡ ಜನಪದ ಹಾಡುಗಳು ಇವತ್ತು ಉಟ್ಕೊಳ್ತಾ ಇವೆ. ಆದರೆ ಮತ್ತೆ ಲಂಗ ದೌಣಿ ಎತ್ತಾಗೋಯ್ತು ಲಾವಣ್ಯ, ಫೋನ್ ನಂಬರ್ ಕೊಡ್ತೀಯ ಅಂತಕ್ಕಂಥ ಈ ರೀತಿಯ ಹಾಡುಗಳು ಜನಪದ ಸಾಹಿತ್ಯದಲ್ಲಿ ಒಗ್ಗಿಕೊಂಡಿವೆ. ಆದರೆ ಅವು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಅವುಗಳಲ್ಲಿ ಯಾವುದೇ ರೀತಿಯ ಉತ್ತಮವಾದ ಸಮಾಜವನ್ನು ತಿದ್ದುವ, ಸಮಾಜವನ್ನು ಬದಲಾಯಿಸುವ ಉತ್ತಮವಾದ ಸಂದೇಶ ಇಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಆ ಒಂದು ಹಾಡುಗಳು ಅದರಲ್ಲಿ ಸಂದೇಶ ಇರಬೇಕು, ಸಂದೇಹ ಇರಬಾರ್ದು ಅನ್ನೋ ರೀತಿಯಲ್ಲಿ ಜನಪದವನ್ನು ಮತ್ತೆ ಕಟ್ಟಿ ಬೆಳೆಸುವ
ಕೈಂಕರ್ಯ ನಮ್ಮೆಲ್ಲ ಸಮಾಜದ ವ್ಯಕ್ತಿಗಳಾಗಬೇಕು. ಈಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜನಪದ ಸಾಹಿತ್ಯವನ್ನು ನಗರಕ್ಕೂ ಕೂಡ ನಾವು ಕೊಂಡೊಯ್ಯಬೇಕು. ಹಾಗೂ ಆ ಒಂದು ಜನಪದ ಸಾಹಿತ್ಯವನ್ನು ಪಠ್ಯಪುಸ್ತಕಗಳಲ್ಲಿ ಇಟ್ಟು ವಿದ್ಯಾರ್ಥಿಗಳ ಬಾಳಲ್ಲಿ ಜನಪದ ಸಾಹಿತ್ಯದ ಒಂದು ಪ್ರೌಢಮೆಯನ್ನು, ಮೇರು ಪರ್ವತವನ್ನು ಮಕ್ಕಳಲ್ಲಿ ಕೂಡ ಬೆಳೆಸಿ ಆ ಜನಪದ ಸಾಹಿತ್ಯದ ಬದುಕು ಇವರನ್ನು ಕೂಡ ಬದಲಾಯಿಸುವ ರೀತಿಯಲ್ಲಿ ಇರಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ, ಜನಪದ ಸಾಹಿತ್ಯ ಅಂತಕ್ಕಂಥದ್ದು ವಿಶಾಲವಾದ ಒಂದು ಮರ. ಆ ಎಮ್ಮರದ ಬುಡದಲ್ಲಿ ನಾವೆಲ್ಲರೂ ಕೂಡ ಇತರ ವಚನ ಸಾಹಿತ್ಯ ಆಗಿರ್ಬೋದು, ಆಮೇಲೆ ಕೀರ್ತನ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ನಡುಗನ್ನಡ ಸಾಹಿತ್ಯ ಆಗಿರ್ಬೋದು, ಒಳಗನ್ನಡ ಸಾಹಿತ್ಯ ಆಗಿರ್ಬೋದು, ಹೊಸಗನ್ನಡ ಸಾಹಿತ್ಯ ಆಗಿರ್ಬೋದು, ಆಧುನಿಕ ಸಾಹಿತ್ಯ ಎಲ್ಲವೂ ಕೂಡ ಈ ಒಂದು ಜನಪದ ಸಾಹಿತ್ಯದ ಬೇರು ಮೂಲಕ ಹುಟ್ಟಿಕೊಂಡಿರ್ತಕ್ಕಂಥ ಮರದ ಬೇರುಗಳೇ ಮತ್ತು ಮರದ ಕೊಂಬೆಗಳಂತ ಹೇಳ್ಬೋದು. ಆ ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದು ಮೂಲ ಬೇರು ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಜನಪದ ಸಾಹಿತ್ಯವನ್ನು ಉಳಿಸೋಣ ಅಂತ ಮಾತನ್ನು ಹೇಳ್ತಾ, ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಕನ್ನಡಿಗರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.